ಸೋತ್ಕೊಂಡು ಮೊನ್ನೆ MP ಎಲೆಕ್ಷನ್ದಲ್ಲಿ ಕರ್ನಾಟಕದಲ್ಲಿ ಸೋತು, ಆಗ ಅಸೆಂಬ್ಲಿಯಲ್ಲಿ ಗೆದ್ದು, ಅವಾಗ ಎಲ್ಲ ಸರಿ ಇದೆ. ಚುನಾವಣಾ ಸಮಿತಿಯವ್ರು ಮಾಡಿದ್ದು, ಹೋಟೆಲ್ ಲಿಸ್ಟು ಎಲ್ಲ ಸರಿ ಇದೆ. ಯಾವಾಗ ಎಲೆಕ್ಷನ್ ಸೋತರು, ಇಲೆಕ್ಟ್ರಲ್ ರೂಲ್ಸು, ಫೇಕ್ ವೋಟ್ಸ್ ಇದಾವೆ, ಸರಿಯಾದಿಲ್ಲ ಅನ್ನುವಂಥದ್ದು ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ನಿಜವಾದ ಅದ್ರ ಬಗ್ಗೆ ಏನಾದರೂ ಅಂಕಿ ಸಂಖ್ಯೆ ಇದ್ರೆ, ಹಿಸ್ಟ್ರಿಕ ಅಂಕಿ ಸಂಖ್ಯೆ ಇದ್ರೆ, ಯು ಹ್ಯಾವ್ ಟು ಅಪ್ರೋಚ್ ಕೋರ್ಟ್ ಆಫ್ ದಿ ಲಾ. ನಾನು ಇಲ್ಲದೆ ಡೆಮಾಕ್ರಸಿ ಸಿಸ್ಟಮ್ದಲ್ಲಿ ಹೊರಗೆ ನಮ್ಗೆ ನ್ಯಾಯ ಸಿಗುವುದಲ್ಲಿ ಕೋರ್ಟಲ್ಲಿ, ಅಲ್ಲಿ ಅಪ್ರೋಚ್ ಆಗ್ಬೋದಾಯ್ತಲ್ಲ. ಇಲ್ಲಿವರೆಗೆ ಯಾಕೆ ಅಪ್ರೋಚ್ ಆಗಿಲ್ಲ? ಹೈಕೋರ್ಟ್ಗೆ ಅಪ್ರೋಚ್ ಆಗಬೇಕಿತ್ತು, ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗಬೇಕಿತ್ತು. ಇಲ್ಲಿವರೆಗೆ ನೀವು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿಲ್ಲ ಅಂತಂದ್ರೆ ಕೇವಲ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮುಖಾಂತರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ಇದೊಂದು ಸ್ಪೆಷಲ್ ಇಶ್ಯೂ, ಸ್ಪೆಷಲ್ ನೋಟಿಸ್ ಕೊಟ್ಟು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಮಾಡ್ಬೋದಾಗಿತ್ತಲ್ಲ, ಸೀರಿಯಸ್ ಆಗಿ ಮಾಡ್ಬೋದಾಗಿತ್ತಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಸುಮ್ಮನೆ ಯಾವಾಗ ಒಂದು ವೇಗ್ ಸ್ಟೇಟ್ಮೆಂಟ್ ಕೊಡೋದು, ಪಾರ್ಲಿಮೆಂಟ್ ಒಂದು ವೇಗ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಅಷ್ಟೇ. ನಿಮ್ಗೆ ನಿಜವಾಗಿ ಅಂಕಿ ಸಂಖ್ಯೆ ಇದ್ರೆ ಡಿಬೇಟ್ ಮಾಡ್ರಿ ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ನಿಜವಾಗಿ ಅಂಕಿ ಸಂಖ್ಯೆ ಇದ್ರೆ ಎಲ್ಲಾ ಕಡೆ ಸರಿಯಾದಂತ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿಕೊಂಡಿದ್ರೆ ಕೋರ್ಟಿಗೆ ಅಪ್ರೋಚ್ ಆಗ್ರಿ. ಅದಿಲ್ಲದೆ ಸುಳ್ಳು ಅಪಾದನೆ ಮಾಡಿ ಇವತ್ತು ಫೇಕ್ ವೋಟ್ಸ್ಗಳ ಮುಖಾಂತರ ಮೋದಿಯವರು ಗೆದ್ದಿದ್ದಾರೆ, ಬಿಜೆಪಿ ಗೆದ್ದಿದೆ ಅನ್ನುವಂಥದ್ದು ಏನೊಂದು ಅಪಾದನೆ ಇದೆಯಲ್ಲ, ಸತ್ಯಕ್ಕೆ ದೂರವಾದಂಥದ್ದು ಸ್ಪಷ್ಟ ಇದೆ. ಬಿಜೆಪಿ ಆಡಳಿತ ಒಂದು ವಿಷಯ ಅದನ್ನು ಬಿಟ್ಟಿದ್ರೆ ಅಂದ್ರೆ ನೋಡ್ರಿ, ಈಗ ಬರೀ ವಿಷಯವನ್ನ ಮುಳುವಂಥದ್ದು, ವಿಷ ಕಾರುವಂಥದ್ದು ಸ್ಟಾರ್ಟ್ ಆಗಿದೆ. ಖರ್ಗೆ ಅವರಾಗ್ಲಿ, ರಾಹುಲ್ ಗಾಂಧಿ ಬಾಯಿ ತೆಗೆದ್ರೆ ವಿಷಾನ ಬರ್ತೈತೆ ಅವ್ರ ಬಾಯಿಂದ. ಮತ್ತು RSS ಬಗ್ಗೆ, ಮೋದಿಯವ್ರ ಬಗ್ಗೆ ಬಹಳ ಕೆಟ್ಟ ಭಾಷೆಯಲ್ಲಿ ಮಾತಾಡುವಂಥದ್ದು ಏನಿದೆಲ್ಲ, ಇದು ಅದಕ್ಕೆ ಗೌರವ ತರುವಂಥದ್ದಲ್ಲ, ಆ ಪ್ರಧಾನ ಹುದ್ದೆಗೆ ಗೌರವ ತರುವಂಥದ್ದಲ್ಲ. ಮತ್ತು RSS ಬಗ್ಗೆ ಇವ್ರಿಗೇನು ಗುರ್ತದ್ರಿ? RSS 100 ವರ್ಷದ ಸಂಸ್ಥೆ ಇದು. ಮತ್ತು RSS ಇವತ್ತು ದೇಶದಲ್ಲಿ ಇದೆ ಅಂತ ಹೇಳಿ ಇವತ್ತು ಹಿಂದೂ ಕಮ್ಯುನಿಟಿ ಒಗ್ಗಟ್ಟಾಗಿದೆ. ಅಷ್ಟೇ ಅಲ್ಲ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಬಹುಶಃ RSS ಇಲ್ಲಿ ಸಂಘಟನೆ ಇರದೇ ಇದ್ರೆ ಭಾರತ ದೇಶದಲ್ಲಿ ಇಲ್ಲಿವರೆಗೆ ಇಷ್ಟೊತ್ತಿಗೆ ಇಡೀ ದೇಶ ಮುಸ್ಲಿಂ ಕಂಟ್ರಿ ಆಗಿತ್ತು. ಇದನ್ನ ಅರ್ಥ ಮಾಡ್ಕೋಬೇಕು. ಬಹುಶಃ ಆ ಮುಸ್ಲಿಂ ಕಮ್ಯುನಿಟಿಯನ್ನ ಅಪೇಸ್ಮೆಂಟ್ ಮಾಡೋ ಸಲುವಾಗಿ, ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು RSS ಟೀಕಾ ಮಾಡುವಂಥದ್ದು ಇದು ನಡೀತಾ ಇದೆ. ಇದರಿಂದ ಈ RSS ಗುಮ್ಮವನ್ನು ತೋರಿಸೋ ಮುಖಾಂತರ ಮುಸ್ಲಿಂ ವೋಟು ನಮ್ಗೆ ಬರ್ಬೇಕು ಅನ್ನುವಂಥದ್ದು ಒಂದು ರೀತಿ ಅವ್ರ ತಂತ್ರ ಇದೆ. ಅದಕ್ಕಾಗಿ ಬೆಳಗಿನ ಸಾಯಂಕಾಲ RSS ಅನ್ನ ಟೀಕಾ ಮಾಡೋದು. ಈ RSS ಟೀಕಾ ಮಾಡೋದ್ರಿಂದ RSS ಏನೂ ದಕ್ಕಿಲ್ಲ, ಅದನ್ನ ತೊಂದರೆ ಆಗೋದು ನಿಮಗೆ ಅಂತ. OBCಗಳ ನಾನು ಏನು ಮಾಡ್ಲಿಕ್ಕಾಗಿಲ್ಲ, ಇನ್ನು ಮುಂದೆ ಆಗಾಗಲ್ಲ. OBCಗಳನ್ನ ನಾವು ವಿಶೇಷ ದರ್ಜೆ ಕೊಡ್ತೀವಿ. ಅದಕ್ಕೆ ತೆಲಂಗಾಣ ಮಾದರಿ ಯಾವುದು ನಾವು ಒಂದು ಹೇಳ್ತೀನಿ, ಈಗ ಅನ್ನಾಗಿದ್ದವ್ರಿಗೆ ನಾನು ಹಿಂದೆ ಏನೋ ಮಾಡಲಿ OBC, ನೀವು ಈ ದೇಶಕ್ಕೆ ಏನೂ ಮಾಡಲೇ ಇಲ್ಲ. ರಾಹುಲ್ ಗಾಂಧಿ ಅವರಾಗ್ಲಿ, ಅಥವಾ ಇಂದಿರಾ ಗಾಂಧಿ ಅವರಾಗ್ಲಿ, ಅಥವಾ ಜವಾಹರ್ಲಾಲ್ ನೆಹರು ಆಗಲಿ, ನಿಮ್ ನೆಹರು ಫ್ಯಾಮಿಲಿ ಏನೋ ಆಡಳಿತ ಮಾಡಿದ್ರಲ್ಲ, ದೇಶಕ್ಕೆ ನಿಮ್ ಕೊಡುಗೆ ಏನೂ ಇಲ್ಲ. ನಿಮ್ಮ ಲೀಡರ್ಶಿಪ್ ಇದ್ದಿದ್ದರಿಂದ ದೇಶ ಹಾಳಾಗಿತ್ತು, ಆರ್ಥಿಕವಾಗಿ ದುಸ್ಥಿತಿಗೆ ಬಂದದ. ಏನೋ ಒಂದು ಡೆವಲಪ್ಡ್ ಕಂಟ್ರಿ ಆಗ್ಬೇಕಾಯ್ತಲ್ಲ ಎಷ್ಟೋ ವರ್ಷದಿಂದ. ಎಷ್ಟೋ ಕಡೆ ನೋಡಿದ್ರು ಸಣ್ಣ ಸಣ್ಣ ಕಂಟ್ರಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ಇದಾವೆ, ಡೆವಲಪ್ಡ್ ಕಂಟ್ರೀಸ್ ಆಗಿದ್ದಾವೆ. ನಿಮ್ಗೆ ಸರಿಯಾದ ಒಂದು ರಸ್ತೆ ಕೊಡಕ್ಕಾಗಿಲ್ಲ ಇಂಡಿಯಾದೊಳಗೆ. ನೀವು 20-30 ವರ್ಷ ನೀವು ಇಂದಿರಾ ಗಾಂಧಿ ಆಡಳಿತ ಮಾಡಿದ್ರಿ, ಕಾಂಗ್ರೆಸ್ 60-70 ವರ್ಷ ಆಡಳಿತ ಮಾಡಿದ್ರೆ ಒಂದು 4 ಲೈನ್ 6 ಲೈನ್ ರಸ್ತೆ ಮಾಡ್ಲಿಕ್ಕೆ ಆಗಿಲ್ಲ ನಿಮಗೆ. ಒಂದೇ ಒಂದು ಉದಾಹರಣೆ ಸಾಕು. ಅಮೆರಿಕ, ಜಪಾನ್, ಬೇರೆ ಬೇರೆ ಕಂಟ್ರಿ ಹೋಗ್ಬಾರ್ದು. ಚೈನಾ ಯಾವ ರೀತಿಯಲ್ಲಿ ಲೀಡರ್ಶಿಪ್, ಸಿಂಗಾಪುರ್ ಯಾವ ರೀತಿ ಲೀಡರ್ಶಿಪ್ ಇತ್ತು, ಯಾವ ರೀತಿ ಒಂದು ಬದಲಾವಣೆ ತಗೊಂಡ್ಬಂದಿದ್ದಾರೆ ನೀವು ನೋಡಿದ್ರೆ ಅರ್ಥ ಮಾಡ್ಬೋದು. ನಮ್ಮ ಕಂಪ್ಲೀಟ್ ನೆಹರು ಫ್ಯಾಮಿಲಿ ಲೀಡರ್ಶಿಪ್ ಫೇಲ್ಯೂರ್ ಆಗಿದ್ದಾರೆ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ. ಹೀಗಾಗಿ ಬಹುಶಃ ರಾಹುಲ್ ಗಾಂಧಿ ತಮ್ಮ ಬಗ್ಗೆ ಎಷ್ಟೇ ಹೇಳ್ಯಾರ, ತಪ್ಪು ಮಾಡಿದ್ರು. ನಿಮ್ಮವರೆಲ್ಲ ತಪ್ಪು ಮಾಡ್ಯಾರ. ನಿಮ್ಮ ವಂಶ ಪಾರಂಪರ್ಯನು ಈ ಆಡಳಿತ ಮಾಡೋದ್ರಿಂದ ತಪ್ಪು ಮಾಡೋದ್ರಿಂದ ದೇಶ ದುಸ್ಥಿತಿಗೆ ಬಂದದ. ಇವತ್ತು ಹಿಂದುಳಿದ ವರ್ಗದವ್ರ ಬಗ್ಗೆ ಇವತ್ತು ಮಾತಾಡಕತ್ತೀರಿ. ಹಿಂದುಳಿದ ವರ್ಗದವ್ರ ಬಗ್ಗೆ ಏನ್ ಮಾಡಿದ್ರಿ ಇಲ್ಲಿವರೆಗೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವಂತದನ್ನ ತಪ್ಪಿಸಿ ನೀವು ದಿಲ್ಲಿ ಕರ್ಕೊಂಡು ಹೋದ್ರೆ MP ಮಾಡಿದ್ರು. ಅವ್ರನ್ನ ಈಗ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ. ಹೀಗಾಗಿ ಇವತ್ತು ಹಿಂದುಳಿದ ಬಗ್ಗೆ ಇವತ್ತು ಮೊಸಳೆ ಕಂಡು ಸ್ಟಾರ್ಟ್ ಆಗಿದೆ. ಇವತ್ತು ನಾ ತಪ್ಪು ಮಾಡಿದಂತ ಓಪನ್ ಹೇಳಿದ ಮೇಲೆ ಬರೀ ಅದಷ್ಟೇ ತಪ್ಪು ಮಾಡಿಲ್ಲ, ಬಹಳ ದೊಡ್ಡ ತಪ್ಪು ಮಾಡಿದ್ರಿ. ಬ್ಲಂಡರ್, ಮಿಸ್ಟೇಕ್ಸ್, ಹಿಮಾಲಯನ್ ಬ್ಲಂಡರ್ ಅಂತಾರಲ್ಲ ಅಂತ ನೀವು ಮಾಡಿದ್ರಿ ರಾಹುಲ್ ಗಾಂಧಿ. ಅದಕ್ಕೆ ಪದೇ ಹೇಳಿದ್ರೆ ಅರ್ಥನೇ ಇಲ್ಲ. ಮತ್ತೆ ನಿಮ್ಮ ಮಾತನ್ನು ಯಾರು ನಂಬುವಂತ ಪರಿಸ್ಥಿತಿ ಇಲ್ಲ. ಹಿಂದುಳಿದವರು, ದಲಿತರು ಯಾರು ನಿಮ್ಮ ಮಾತನ್ನು ನಂಬುದಿಲ್ಲ. ಅವ್ರು ಈಗಾಗಲೇ ನಿಮ್ಮಿಂದ ದೂರ ಆಗಿದ್ದಾರೆ. ಅದಕ್ಕಾಗಿ ಎಲ್ಲಾ ಎಲೆಕ್ಷನ್ ನಲ್ಲಿ ನೀವು ಸೋಲನ್ನು ಅನುಭವಿಸ್ತಾ ಇದ್ದೀರಿ. ಮತ್ತು ಕೆಟ್ಟ ಪದಗಳನ್ನು ಬಳಸಿ ಪ್ರಧಾನಮಂತ್ರಿ ಟೀಕಾ ಮಾಡೋದು ನಿಲ್ಲಿಸಬೇಕು.
ನೋಡ್ರಿ, ಒಂದು ನಾನು ಹೇಳ್ತೀನಿ, ಮಾದಾಯಿ ಕಳ್ಸಬಹುದು ಈಗಾಗಲೇ ಅವಾರ್ಡ್ ಆಗಿದೆ, ಈಗ ಇನ್ನು ಅದನ್ನ ಇಂಪ್ಲಿಮೆಂಟ್ ಮಾಡೋದು. ಈಗ ಪರಿಸರ ಇಲಾಖೆ, ಅರಣ್ಯ ಇಲಾಖೆಗೆ ಪರ್ಮಿಷನ್ ಹೋಗಿದೆ, ಕೆಲವೊಂದು ಅವ್ರು ಕ್ವಾರಿ ಕೇಳಿದಾರ, ಮತ್ತೊಂದು ಅದೆಲ್ಲ ನಡೀತಾ ಇದೆ. ಇವತ್ತಿನ ನಾಳೆ ಪರ್ಮಿಷನ್ ಕೊಡ್ಲೇಬೇಕು, ಪ್ರಶ್ನೆನೇ ಇಲ್ಲ. ಎಲ್ಲದರಲ್ಲಿ ಕ್ಲಿಯರೆನ್ಸ್ ಆಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಎಲ್ಲವೂ ಕ್ಲಿಯರೆನ್ಸ್ ಮಾಡಿದೆ. ಇನ್ನು ಕೆಲವೊಂದು ಪ್ರೊಸೀಜರ್ ಇದಾವೆ. ಆದ್ರೆ ಗೋವಾದ ಮುಖ್ಯಮಂತ್ರಿ ಸಾಮಂತ್ ಅವರು ಏನೊಂದು ಮೊನ್ನೆ ಹೇಳಿಕೆಯನ್ನು ಕೊಟ್ಟರು. ಅವರು ತಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಬೇಕಾದ ಹೇಳಿ ಅದು ವಿರೋಧ ಮಾಡ್ತೀವಿ, ಕೋರ್ಟಲ್ಲಿ ಫೈಟ್ ಮಾಡಿದ್ರು, ಟ್ರಿಬ್ಯುನಲ್ದಲ್ಲಿ ಫೈಟ್ ಮಾಡಿದ್ರು. ಹಕ್ಕಿದೆ, ಅವ್ರು ಮಾಡ್ಕೊಳ್ಳಿ. ಅಲ್ಲಿ ಗೋವಾದ ಜನರ ಭಾವನೆಗೆ ಪೂರಕವಾಗಿ ಅವ್ರು ಮಾಡಿರ್ಬೋದು. ಆದ್ರೆ ಎಲ್ಲ ಕಡೆ ಸೋಲಾಗಿದಲ್ಲ. ಈಗ ಅವಾರ್ಡ್, ಟ್ರಿಬ್ಯುನಲ್ ಅವಾರ್ಡ್, ಮಾದಾಯಿ ಟ್ರಿಬ್ಯುನಲ್ ಅವಾರ್ಡ್ ಆಗಿಬಿಟ್ಟಿದೆ. ಈಗ ನಮ್ಮ ಪರವಾಗಿ ನಿರ್ಧಾರ ಆಗಿದೆ. ಹೀಗಾಗಿ ಈ ರೀತಿ ನಿರ್ಧಾರದಾಗ ಮತ್ತೆ ಅದಕ್ಕೆ ಕೆಲಸಕ್ಕೆ ಅಡೆತಡೆ ಮಾಡುವಂತದ್ದು ಮತ್ತೊಂದು ಗೋವಾದ ಮುಖ್ಯಮಂತ್ರಿ ಮಾಡಬಾರ್ದು. ಮತ್ತು ಅಲ್ಲಿ ಹೋಗಿ ಮನವಿ ಕೊಡ್ರಿ ನೀವು ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಅಲ್ಲಿ ಕೇಂದ್ರದ ಸಚಿವರು ಇಲ್ಲ, ನಾ ಪರ್ಮಿಷನ್ ಕೊಡುದಿಲ್ಲ ಅಂತ ಹೇಳ್ಯಾರ ಅವರು ಅನ್ನುವಂಥದ್ದು ಏನ ಪದ ಇದೆಯಲ್ಲ, ಹೇಳಿಕೆ, ಇದು ಸರಿಯಾದಲ್ಲ. ಆ ಕೇಂದ್ರ ಸರ್ಕಾರ ಯಾವಾಗಲೂ ಇಂಪಾರ್ಷಿಯಲ್ ನಡ್ಕೊಂತದ್ದು, ಎಲ್ಲ ರಾಜ್ಯಗಳಿಗೆ ಇಂಪಾರ್ಷಿಯಲ್ ನಡ್ಕೊಂತದ. ಮಾದಾಯಿ ವಿಚಾರದಲ್ಲಿ ಸಹಿತ ಹಲವಾರು ಕ್ಲಿಯರೆನ್ಸ್ ಕೊಟ್ಟಿದ್ದ ಕೇಂದ್ರ ಸರ್ಕಾರ. ಹೀಗಾಗಿ ಇವತ್ತು ಸರಿಯಾದಂತ ನಿರ್ಧಾರವನ್ನ ಟೈಮ್ಲಿ ಅವ್ರು ತೆಗೆದುಕೊಳ್ತಾರ. ಗೋವಾದ ಮುಖ್ಯಮಂತ್ರಿ ಯಾರೋ ಪರವಾಗಿ ಹೇಳಿದ್ದು ಸರಿಯಲ್ಲ, ಆ ರೀತಿ ಹೇಳಿಕೆ ಕೊಡಬಾರ್ದು ಮತ್ತು ಇನ್ಸ್ಟಿಗೇಷನ್ ಮಾಡುವಂಥದ್ದು ಆಗ್ಬಾರ್ದು ಅಂತ.